ಈಗ ನೀಟು ಎಕ್ಸಾಮ್ಸ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸುಮಾರು 150 ಎಕ್ಸಾಮ್ಸ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಭಾರತ ದೇಶದಲ್ಲಿ ಏನು ದೆಹಲಿಯವರ ಸರ್ಕಾರದ ಮೂಗಿನಡಿ ಆಗಿರೋಂಥದನ್ನ ಆ ಜಿನ್ಜಿ ಅವರು ನೀವೆಲ್ಲ ನೋಡಿದಂಗೆ ಯುವಕರು ಇವತ್ತಿನ ದಿನ 18 ವರ್ಷ ಮೇಲ್ಪಟ್ಟವರು ಸುಮಾರು 35 ವರ್ಷದ ಒಳಗಡೆ ಇರುವಂತವರು ಎಲ್ಲ ರೀತಿಯ ಆಕ್ರೋಶವನ್ನ ಜಂತರ್ ಮಂತರಲ್ಲಿ ತೆಗೆದು ಹಾಕುವಂತ ಸಂದರ್ಭದಲ್ಲಿ ಸರ್ಕಾರದವರು ಡಿಲೇ ಮಾಡಿರೋಂಥ ಸಂದರ್ಭದಲ್ಲಿ ಈಗ ಏನೋ ಎಚ್ಚೆತ್ಕೊಂಡು ರಾಜೀನಾಮೆನ ಕೊಡಿಸಿದ್ದಾರೆ. ನಮ್ಮ ಪ್ರಶ್ನೆ ಒಂದೇ ಇರೋದು, ಇವತ್ತು ನಿಮ್ಮ ಕೈಲಿರುವಂತ NTA ಏನು ಎಕ್ಸಾಮಿನೇಷನ್ ಅಥಾರಿಟಿ ಇದೆ ಅದನ್ನ ಸರಿಪಡಿಸ್ತಲೆ ನೀವು ಇವತ್ತಿನ ದಿನ ಯಾವ್ದಾವ್ದೋ ರೀತಿಯಲ್ಲಿ ದಾರಿ ಕಾಣದಂತ ಪ್ರಯತ್ನಗಳನ್ನ ಎಲ್ಲಾ ರೀತಿಯಲ್ಲೂ ನಾವು ಪರಿಹಾರವನ್ನು ಕೊಡ್ತೀನಿ ಅಂತ ಹೇಳಿ ಫಾಸ್ಟ್ ಟ್ರ್ಯಾಕ್ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಿರೋದಕ್ಕಿಂತ ಆ ಹೊಣೆನ ತೆಗೆದುಕೊಂಡು ಹೋಗ್ಬೇಕಾಗಿರೋಂಥದ್ದು ಸರ್ಕಾರದವರು. ಇವತ್ತು ನಾವು ಸರ್ಕಾರದ ಒಂದ್ ಕಡೆ ಆದ್ರೆ ಇವತ್ತು ನೀಟ್ ಎಕ್ಸಾಮ್ಸ್ ವಿಚಾರದಲ್ಲಿ ನನ್ನ ನೋವು ಇದೆ. ನಾನೊಬ್ಬ ವೈದ್ಯನಾಗಿದ್ಕೊಂಡು ನಮ್ಮಲ್ಲಿ 13,000 ಪ್ರತಿ ವರ್ಷ ಡಾಕ್ಟರ್ಗಳಿಗೆ ಅವಕಾಶ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 60% ಹೊರಗಡೆಗೆ ಹೋಗ್ತಾ ಇದೆ. ನಾನು ಈಗ ಅದಕ್ಕೋಸ್ಕರನೇ ಮೊನ್ನೆ ಲೆಟರ್ ಅಲ್ಲಿ ನಾನು ಇವತ್ತು ಮನವಿ ಮಾಡಿದ್ದೇನೆ ಪ್ರಧಾನಮಂತ್ರಿಗಳಿಗೆ. ನೀಟ್ ಎಕ್ಸಾಮ್ಸ್ ನೀವು ಮಾಡಲಿಕ್ಕೆ ಸೋತಿದ್ದೀರಿ, ವಿಫಲರಾಗಿದ್ದೀರಿ. ಮೊದಲು ಹಿಂದೆ ಏನಿತ್ತು ಕರ್ನಾಟಕ ರಾಜ್ಯದವರೇ ವೈಯಕ್ತಿಕವಾಗಿ CET ಎಕ್ಸಾಮ್ಸ್ ಏನಿತ್ತು ಅದನ್ನ ಮಾಡಿಕೊಟ್ಟು ನಮಗೆ ಶೇಕಡವಾರು 70% ನೀಟಿನ ಸಿಗೋಂತ ಸೀಟ್ಗಳನ್ನ ಕರ್ನಾಟಕದ ಮಕ್ಕಳಿಗೆ ಅವಕಾಶ ಮಾಡಿಕೊಡಿ ಅಂತ. ಬಿಡದಿ ಹೋರಾಟಕ್ಕೂ ಕೂಡ ಜನಜಿ ಬರಲಿ, ಇಲ್ಲಿ ಹೋರಾಟ ಮಾಡಲಿ, ಇಲ್ಲಿ ಧ್ವನಿ ಎತ್ತಲಿ ಅನ್ನುವಂತ ಒತ್ತಾಯಗಳು. ಈಗ ಬಿಜೆಪಿಯವರು ಏನಾದ್ರೂ ಮಾಡಿ ಎಲ್ಲೆಲ್ಲಿ ಅವ್ರ ಸರ್ಕಾರ ಇರಲ್ಲ ಅಲ್ಲಿ ಗೊಂದಲ ಮೂಡಿಸೋಂತ ಪ್ರಯತ್ನ ಬಿಟ್ರೆ ವಾಸ್ತವಿಕವಾಗಿ ಇರೋಂತ ಭೌತಿಕ ಸಮಸ್ಯೆಗಳನ್ನ ಯಾವತ್ತೂ ತಂದವರಲ್ಲ ಮುಂದೆ. ಇವತ್ತು ನೀವೇ ಇಡೀ ಭಾರತ ದೇಶದಲ್ಲಿ ಪ್ರಧಾನಮಂತ್ರಿಗಳು ಹೇಗಾದ್ರೂ ಮಾಡಿ ಇದು ಭೂಮಿನ ಎಲ್ಲಾ ರೀತಿಯಲ್ಲೂ ಉದ್ಯಮಗಳನ್ನ ಮಾಡಿ ಅಂತ ಎಲ್ಲಾ ರೀತಿಯಲ್ಲೂ ಅವರು ಪುನರುಚ್ಚರಿಸ್ತಾರೆ, ಎಲ್ಲಾ ಕಡೆನೂ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಈಗ ಬಿಡದಿಯಲ್ಲಿ ಆಗಿದ್ದಂಥದ್ದು ಕುಮಾರಸ್ವಾಮಿ ಅವರ ಪಾಪದ ಕೂಸು. ಈ ಬಿಡದಿಯಲ್ಲಿ ಕೊಟ್ಟಂತ ಒಂದು ವ್ಯವಸ್ಥೆಯಲ್ಲಿ ಅವರು ಅದನ್ನ ತಡಿದಲೆ ಅವರು ಸರ್ಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ 5 ಟೌನ್ಶಿಪ್ ಅಲ್ಲಿ ಎಲ್ಲಾ ಟೌನ್ಶಿಪ್ ರಾಮನಗರ, ಸಾತೂರು, ಬೇರೆ ಕಡೆ ಎಲ್ಲ ತೆಗೆದ್ಬಿಟ್ಟು ಇದೊಂದು ಬಿಡದಿನ ಮಾತ್ರ ಉಳಿಸ್ಕೊಂಡು ರೆಡ್ ಝೋನ್ ಮಾಡಿರೋಂಥದ್ದು ನೀವೇ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಆ ರೆಡ್ ಝೋನ್ ಅಂತಂದ್ರೇನು, ಅಗ್ರಿಕಲ್ಚರ್ ಮಾಡಂಗಿಲ್ಲ, ಕಮರ್ಷಿಯಲ್ ಮಾಡಂಗಿಲ್ಲ. ಅವರನ್ನ ಮಧ್ಯದಲ್ಲಿ ಯಾವ ರೀತಿ ಇವ್ರ ರೀತಿ ಕಟ್ಟಾಕೊಂಡು ಇವ್ರಿಗೆ ರೈತರುಗಳಿಗೆ ಯಾವುದೇ ರೀತಿಯಲ್ಲೂ ಅವರ ಆಸ್ತಿಗಳನ್ನ ಮಾರಾಟಕ್ಕೆ ಆಗದಲೆ, ಕೃಷಿಗೆ ಮಾಡಕ್ಕಾಗ್ದಲೆ ಅವರು ಬೆಂದು ನೊಂದು ಇವತ್ತು ಮಧ್ಯದಲ್ಲಿ ಸಿಹಾಕೊಂಡಿರೋ ಹಿನ್ನೆಲೆಯಲ್ಲಿ ಬಂದು ಸರ್ಕಾರಕ್ಕೆ ಕೇಳ್ಕೊಂಡಾಗ ನಮ್ಮ ಸರ್ಕಾರದವರು ಯಾವ ರೀತಿ ನಿಮಗೆ ಸಹಾಯ ಮಾಡಬೇಕು ಅನ್ನೋದನ್ನ ಆಲೋಚನೆ ಮಾಡಿ ಅಕ್ವಿಷನ್ ಪ್ರೋಸೆಸ್ ನ ಮುಂದುವರಿಸಿ ಇವತ್ತು ಅವರಿಗೆ ಒಂದು ನಿವಾರಣೆ ಕೊಡ್ತಿರೋಂಥದ್ರಲ್ಲಿ ಸುಮಾರು 75% ರೈತರುಗಳೆಲ್ಲ ಬಂದು ತೆಗೆದುಕೊಂಡು ಹೋಗ್ತಿರೋಂಥದ್ದನ್ನು ನೀವೇ ನೋಡ್ತಾ ಇದ್ದೀರಿ. ಈ ಪ್ರಯತ್ನದಲ್ಲಿ ಯಾವ ರೀತಿ ರಾಜಕೀಯದ ದುರುದ್ದೇಶದಲ್ಲಿ ಒಬ್ಬ ನಾನ್ ಕಂಡಂತೆ ಏನಾದ್ರೂ ಇಂಡಸ್ಟ್ರಿಯಲ್ ಮಿನಿಸ್ಟ್ರು ಇಂಡಸ್ಟ್ರಿ ಬರಬೇಡ ಅಂತ ಹೇಳಂತದ್ರು ಕುಮಾರಸ್ವಾಮಿ ಅವರೊಬ್ರೆ. ಇಡೀ ಪ್ರಪಂಚದಲ್ಲಿ ಇಂಡಸ್ಟ್ರಿ ಮಿನಿಸ್ಟರ್ ಆದ್ರೆ ಇಂಡಸ್ಟ್ರಿಗಳು ಬರಬೇಕು ಅಂತ ಆಸೆ ಪಡ್ತಾರೆ, ಆಶಾದಾಯಕವಾಗಿ ಪ್ರಯತ್ನ ಪಡ್ತಾರೆ. ಆದರೆ ರಾಜಕೀಯದ ದುರುದ್ದೇಶದಲ್ಲಿ ಎಲ್ಲಾ ರೀತಿಯಲ್ಲೂ ಇವರು ಇಂಡಸ್ಟ್ರಿಗಳು ಎಲ್ಲೂ ಕರ್ನಾಟಕದಲ್ಲಿ ಬರಬಾರ್ದು ಅಂತ ತಡೆ ಒಟ್ಟುವಂತ ಹಿಂಬಾಗಿಲಿನ ಪ್ರಯತ್ನವನ್ನ ನಮ್ಮ ಕುಮಾರಸ್ವಾಮಿ ಅವರು ಮಾಡ್ತಾವ್ರೆ ಅಂತ ನಾನು ಹೇಳಬಲ್ಲೆ. ನಾನು 3 ದಿನ ಡೆಲ್ಲಿಯಲ್ಲಿ ರಾಜ್ಯ ನಾಯಕರು ಬಿಡುವಂತ ಪರಿಸ್ಥಿತಿ ಇದೆ. ಇಲ್ಲಿ ಕಾವೇರಿ ಹೋರಾಟದಾಗ್ತಿದೆ, ಇಲ್ಲಿ ಬರಗಾಲ ಇದೆ. ಈ ಸಂದರ್ಭದಲ್ಲಿ ದೆಹಲಿಯಲ್ಲಿ ನಾಯಕರು ಉಳ್ಕೊಂಡ್ರೆ ಪರಿಸ್ಥಿತಿಗಳು ಏನು ಅಂತ. ಅಲ್ಲ, ದೆಹಲಿಗೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಪ್ರಪ್ರಥಮವಾಗಿ ಸಂಸದರ ಅರಿವನ್ನ ತಂದು ಏನು ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗಬೇಕಾಗಿರುತ್ತದೆ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಒಂದು ಸಭೆ ಕರೆದಿರುವಂತದ್ದು ಒಂದು ಕಡೆ ಆದ್ರೆ, ಇವತ್ತು ಕಾವೇರಿ ವಿಚಾರದಲ್ಲಿ ಯಾವ ರೀತಿ ಆ ಸಮಸ್ಯೆನ ಬಗೆಹರಿಸಬೇಕು ಅನ್ನೋದನ್ನ ಎಲ್ಲ ಇವತ್ತು ಲಾಯರ್ಸ್ಗಳ ಸಮೇತ ಅಲ್ಲಿಯ ಸೀನಿಯರ್ಸ್ ಅಧಿಕಾರಿಗಳ ಸಮೇತ ನಮ್ಮ ರಾಜ್ಯದ ಸಮಸ್ಯೆ ಮತ್ತು ಅಂತಾರಾಜ್ಯದ ವಿಚಾರದಲ್ಲಿ ಯಾವ ರೀತಿ ಬಗೆಹರಿಸಬೇಕು ಅನ್ನೋ ಒಂದು ಚರ್ಚೆಯನ್ನ ಇಟ್ಕೊಂಡಿರುವಂತದ್ದು. ಸೊ ಹಾಗಾಗಿ ಯಾವುದೇ ರೀತಿಯಲ್ಲೂ ಕರ್ತವ್ಯ ಲೋಪ ಆಗಿಲ್ಲ ಅನ್ನೋದನ್ನ ನಾನು ಭಾವಿಸ್ತೇನೆ. ನಾನು ನಿಮ್ಗೆ ಹೇಳಿದ್ರ ಹೈಕಮಾಂಡರ್ ಕನ್ಫ್ಯೂಷನ್ ಆಗಿದೆ ಅಂತ. ನನ್ಗೆ ಗೊತ್ತಿಲ್ಲ ಅದು. ಇವತ್ತು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾದಂತ ಪಕ್ಷ. ಅದು ಎಲ್ಲ ಸೋಷಿಯಲ್ ಇಂಜಿನಿಯರಿಂಗ್ ರೆಪ್ರೆಸೆಂಟೇಷನ್ ಮಾಡುವಂತ ಕಾಂಗ್ರೆಸ್ ಪಕ್ಷ ಎಲ್ಲರಿಗೂ ಅವಕಾಶವನ್ನು ಕೊಡುವಂಥದ್ದು, ಹೊಸ ಮುಖಗಳಿಗೂ ಅವಕಾಶ ಕೊಡುವಂಥದ್ದು ಮತ್ತು ಅತ್ಯುನ್ನತ ಸರ್ಕಾರದ ನಿರ್ವಹಣಾ ವ್ಯವಸ್ಥೆಗೆ ಒಳ್ಳೆ ಕ್ಯಾಬಿನೆಟ್ ಕೊಡ್ತಾರೆ ಅನ್ನೋದನ್ನ ಭಾವಿಸ್ತೇನೆ.
ಸೊ ಹಾಗಾಗಿ ನೀವೆಲ್ಲ ಚಿಂತೆ ಮಾಡಿಕೊಡುದು ಅದ್ರ ಪಾಡ್ಗೆ ಅದು ಕೆಲಸ ನಡೀತಾ ಇರುತ್ತೆ. ಈಗ ಬಂದಿರೋಂಥ ಸಮಸ್ಯೆಗಳನ್ನ ಪರಿಹಾರ ಹುಡುಕ್ಲಿಕ್ಕೆ ಸರ್ಕಾರದವ್ರಿಗೆ ಎಲ್ಲರೂ ಹೊರಟಿರೋಂಥದ್ದನ್ನು ನೀವೆಲ್ಲ ಸಹಕಾರ ಕೊಡಬೇಕು ಮಾಧ್ಯಮದವರು ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಯಶ್ಪಾಲ್ ಸುವರ್ಣ ಅವರು ಸರ್ ಬಾಬ್ರಿ ಮಸೀದಿ ಧ್ವಂಸ ಮಾಡಿದ ರೀತಿ ರಾಹುಲ್ ಗಾಂಧಿ ಅವರು ಫ್ಯಾಮಿಲಿನ ಧ್ವಂಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಅಗೆ ದ್ವೇಷದ ವ್ಯವಸ್ಥೆಯಲ್ಲಿ ಅಂಬೇಡ್ಕರ್ ಕೊಟ್ಟಿದ್ದಂತ ಸಂವಿಧಾನದಡಿ ಇದ್ಯಾವುದಕ್ಕೂ ಆಸ್ಪದ ಕೊಡಬಾರದು. ಇದನ್ನು ಯಾವ ರೀತಿ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಿದೆ, ಕಾನೂನು ವ್ಯವಸ್ಥೆ ತರ್ತಾ ಇದ್ದಾರೆ ಹೇಟ್ರೆಡ್ನೆಸ್ ಅಗೇನ್ಸ್ಟ್ ಈ ತರ ಹೇಳಿಕೆಗಳಿಗೆ. ಸೊ ಹಾಗಾಗಿ ನಾನು ಒಂದು ಮಾತನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನೀವೇನಾದ್ರೂ ರಾಜಕೀಯ ಮಾಡಿ, ಈ ತರ ಹೇಳಿಕೆಗಳನ್ನ ಕೊಟ್ಟು ವೈಯಕ್ತಿಕವಾಗಿ ನಿಮ್ಮ ಪಕ್ಷಕ್ಕೆ ಇದನ್ನ ಡ್ಯಾಮೇಜ್ ಮಾಡ್ಕೊಳ್ಳೋಂತ ವ್ಯವಸ್ಥೆ ಬಿಡಬೇಕು ಅನ್ನೋದನ್ನ ಬಿಜೆಪಿ ಅವರಿಗೆ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ.